ಎಲ್ಲಿ ನೋಡಿದ್ರೂ ನೀರು, ದ್ವೀಪಗಳಂತೆ ಮಧ್ಯದಲ್ಲಿ ಮನೆಗಳು. ಮನೆಯೊಳಗೆ ಇರುವಂತಿಲ್ಲ, ಮನೆಯಲ್ಲಿದ್ರೆ ನೀರು ಪಾಲಾಗುವಂತ ಆತಂಕ. ಹೊರಗಡೆ ಬಂದ್ರೆ ಜಲಾವೃತವಾಗುವ ಭಯ. ಹೌದು ವೀಕ್ಷಕರೇ, ಇದು ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳ ಜನರು ಅನುಭವಿಸುತ್ತಿರುವಂತಹ ನರಕ ಯಾತನೆಯ ಕ್ಷಣಗಳು. ಅದರಲ್ಲೂ ಆಂಧ್ರ ಪ್ರದೇಶದ ವಿಜಯವಾಡ ಜಿಲ್ಲೆ 72 ಗಂಟೆಗಳ ಕಾಲ ನಿರಂತರವಾಗಿ ಸುರಿದ ಮಳೆಗೆ ತತ್ತರಿಸಿ ಹೋಗಿದೆ. ವಿಜಯವಾಡದ ಹೊರವಲಯದಲ್ಲಿರುವಂತಹ ಬೂರಮೇಲು ನದಿ ಉಕ್ಕಿ ಹರಿದಿದ್ದು ಅಜಿತ್ ಸಿಂಗ್ ನಗರ, ಸ್ವಾತಿ ಥಿಯೇಟರ್ ಪ್ರದೇಶ, ಪೊಲೀಸ್ ನಗರ ಪ್ರದೇಶ ಮತ್ತು ಪಶ್ಚಿಮ ಮತ್ತು ಕೇಂದ್ರ ಕ್ಷೇತ್ರಗಳಲ್ಲಿ ಪ್ರವಾಹ ಉಂಟಾಗಿದೆ. ವಿಜಯವಾಡ ಅನ್ನುವಂತಹ ದೊಡ್ಡ ನಗರ ಸಂಪೂರ್ಣವಾಗಿ ಮುಳುಗಡೆಯಾಗ್ಬಿಟ್ಟಿದೆ. ತಗ್ಗು ಪ್ರದೇಶಗಳು ಕಾಣಿಯಾಗ್ಬಿಟ್ಟಿದೆ. ಕಾರುಗಳು, ಬೈಕ್ಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಮನೆ ಹಾಗೂ ಆಸ್ತಿಗಳನ್ನ ಕಳೆದುಕೊಂಡು ಜನರು ಬೀದಿ ಪಾಲಾಗಿದ್ದಾರೆ. ವಿಜಯವಾಡದಲ್ಲಿ ಅದೆಷ್ಟೋ ಜನರು ಮನೆಗಳ ಟೆರೆಸ್ ಮೇಲೆ ರಾತ್ರಿಯನ್ನ ಕಳೆದಿದ್ದಾರೆ. ಅವರಿಗೆ ಡ್ರೋನ್ ಮೂಲಕ ಊಟ ತಿಂಡಿಯ ಸರಬರಾಜು ಕೂಡ ಮಾಡಲಾಗ್ತಾ ಇದೆ. ನೀರಿನಲ್ಲಿ ಮುಳುಗಿದ್ದವರನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಕಾರ್ಯ ಕೂಡ ಮಾಡಲಾಗಿದೆ. ಇನ್ನು ವಿಜಯವಾಡದಲ್ಲಿ ಪ್ರವಾಹವನ್ನೇ ಒಂದಿಷ್ಟು ಜನ ಹಣ ವಸೂಲಿ ಮಾಡುವಂತಹ ದಂಧೆಯನ್ನ ಮಾಡಿಕೊಂಡಿದ್ದಾರೆ. ಬೋಟ್ ಮಾಲೀಕರು ಜನರನ್ನ ಸ್ಥಳಾಂತರ ಮಾಡುವುದಕ್ಕೆ 3 ರಿಂದ 4 ಸಾವಿರ ರೂಪಾಯಿ ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶದ ತೆಲಂಗಾಣದ 30ಕ್ಕೂ ಹೆಚ್ಚು ಮಂದಿಯ ಪ್ರಾಣ ರಣಭೀಕರ ಮಳೆಗೆ ಆಹುತಿಯಾಗ್ಬಿಟ್ಟಿದೆ. ಇಂಚಿಂಚು ಜಾಗವನ್ನ ಬಿಡದೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಆಂಧ್ರ ಪ್ರದೇಶದ ಗೃಹ ಸಚಿವರಿಗೂ ವರುಣ ಜಲದಿಗ್ಬಂಧನವನ್ನ ವಿಧಿಸಿದ್ದಾನೆ. ಪ್ರವಾಹದಲ್ಲಿ ಸಿಲುಕಿದ್ದ ಸಚಿವೆ ಅನಿತಾ ಮತ್ತು ಅವರ ಮಕ್ಕಳನ್ನ ಟ್ರ್ಯಾಕ್ಟರ್ನಲ್ಲಿ ಸ್ಥಳಾಂತರ ಮಾಡಲಾಗಿದೆ. ಒಟ್ನಲ್ಲಿ ವರುಣನ ಆರ್ಭಟಕ್ಕೆ ತೆಲುಗು ರಾಜ್ಯಗಳು ಅಕ್ಷರಶಃ ನಲುಗಿ ಹೋಗ್ಬಿಟ್ಟಿದೆ. ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಜೆಸಿಬಿಯಲ್ಲಿ ಆಗಮಿಸಿ ಪ್ರವಾಹ ಸ್ಥಳಗಳಿಗೆ ಭೇಟಿಯನ್ನ ನೀಡಿದ್ರು. ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಅವರು ನಡೆದುಕೊಂಡು ಹೋಗಿ ಜನರ ಸಮಸ್ಯೆಯನ್ನ ಆಲಿಸಿದ್ರು.